ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಇವತ್ತು ಸಭೆಗಳ ಮೇಲೆ ಸಭೆಯನ್ನ ಮಾಡಲಾಗ್ತಾ ಇತ್ತು. ಜೊತೆಗೆ ಪಾಕಿಸ್ತಾನಕ್ಕೆ ಗೊತ್ತಿತ್ತು ನನಗೆ ಉಳಿಗಾಲ ಇಲ್ಲ, ನಾನು ಮಾಡ್ತಾ ಇರುವಂತಹ ಈ ದಾಳಿ ನನಗೆ ಮಾರಕ ಆಗ್ತಾ ಇದೆ ಅನ್ನೋದು. ಅಮೆರಿಕದ ಮೊರೆ ಕೂಡ ಹೋಗಿತ್ತು ಈಗಾಗಲೇ ಪಾಕಿಸ್ತಾನ. ಇಂತಹ ಸಂದರ್ಭದಲ್ಲಿ ಏನೋ ಒಂದು ಡಿಸಿಷನ್ ಇವತ್ತು ಆಗೇ ಆಗತ್ತೆ ಅನ್ನುವಂತಹ ವಿಚಾರಗಳು ಕೂಡ ಎಲ್ಲರಿಗೂ ಬಂದಿತ್ತು. ಕಾರಣ ಸಾಕಷ್ಟು ಸಭೆಗಳನ್ನ ನಡೆಸಲಾಗಿತ್ತು. ಇದೀಗ ಈ ಒಂದು ಹೇಳಿಕೆ ಎಷ್ಟರ ಮಟ್ಟಿಗೆ ಈಗ ಪರಿಣಾಮ ಬೀರುವ ಸಾಧ್ಯತೆ ಇದೆ? ಯುದ್ಧ ಆಗೋದನ್ನ ತಪ್ಪಿಸಿದೆಯಾ ಅಮೆರಿಕ? ಇವತ್ತು ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅತ್ಯಂತ ಉನ್ನತ ಮಟ್ಟದ ಒಂದು ಸಭೆ ಆಗುತ್ತೆ ನವಿತಾ. ಸರಿಸುಮಾರಾಗಿ 2 ರಿಂದ 3 ಗಂಟೆಗಳ ಕಾಲ ನಡೆಯುವಂತಹ ಸಭೆ ಅದು. ಆ ಸಭೆಯಲ್ಲಿ ರಕ್ಷಣಾ ಸಚಿವರು ಜೊತೆಗೆ NSA ಆಗಿರ್ತಕ್ಕಂಥ ಅಜಿತ್ ಡೋವಲ್ ಅವರು, 3 ಸೇನಾ ಮುಖ್ಯಸ್ಥರು, ನಮ್ಮ CDS ಸೇರಿದಾಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ. ಆ ಸಭೆ ಆದ ಬಳಿಕ ಒಂದು ಮಹತ್ವವಾಗಿರ್ತಕ್ಕಂಥ ವಿಚಾರವನ್ನು ನಾವು ನ್ಯೂಸ್ 18ನಲ್ಲಿ 3 ಗಂಟೆ ಸುಮಾರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಆ ಒಂದು ಮಾಹಿತಿಯ ಸಂದರ್ಭದಲ್ಲಿ ಅಲ್ಲಿ ಒಂದು ಮಾಹಿತಿ ಹೇಳಿದ್ದೇನೆಂದ್ರೆ, ಏನಾದರೂ ಮುಂದಿನ ಹಂತದಲ್ಲಿ ಭವಿಷ್ಯದಲ್ಲಿ ನಡೆಯುವಂಥ ಭಯೋತ್ಪಾದಕ ದಾಳಿಯನ್ನ ಭಾರತ ಯುದ್ಧ ಅಂತ ಪರಿಗಣನೆ ಮಾಡುತ್ತೆ, ನಮ್ಮ ಮೇಲೆ ನಡೆದಿರ್ತಕ್ಕಂಥ ದಾಳಿ ಅಂತ ಪರಿಗಣನೆಯನ್ನ ಮಾಡುತ್ತೆ ಅನ್ನುವಂಥ ಮಾಹಿತಿಯನ್ನ ನಮಗೆ ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ವೀಕ್ಷಕರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿತ್ತು ಏನಂದ್ರೆ, ಪಾಕಿಸ್ತಾನ ಶರಣಾಗಿದೆ, ಮತ್ತೆ ಮಂಡಿಯನ್ನ ಊರಿದೆ. ಇವತ್ತು ಬೆಳಗಿನ ಜಾವದಿಂದಲೂ ಕೂಡ ಭಾರತದ ಅಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಮಾತನಾಡ್ತಾ ಇದ್ದಂಥ ಪಾಕಿಸ್ತಾನ ಒಂದು ಕಡೆ ಸೌದಿ ಅರೇಬಿಯಾ, ನಿನ್ನೆ ಅಲ್ಲಿಯ ಒಂದು ಸೆಷನ್ನಲ್ಲಿ ಅಲ್ಲಿ ಇರ್ತಕ್ಕಂಥ ಸಂಸತ್ತಿನಲ್ಲಿ ಅಲ್ಲಿಯ ರಕ್ಷಣಾ ಸಚಿವ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ನಾವು ಸೌದಿ ಅರೇಬಿಯಾ, ಅಮೆರಿಕ, ಕತಾರ್, ಚೈನಾದ ಜೊತೆಯಲ್ಲಿ ಪ್ರತಿದಿನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹೇಗಾದರೂ ಮಾಡಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡುವ ಹಾಗೆ ಮಾಡಿ, ಭಾರತದ ಮನವನ್ನು ಒಲಿಸೋದಕ್ಕೆ ಪ್ರಯತ್ನವನ್ನ ಮಾಡಿ ಅಂತೇಳಿ ನಿರಂತರವಾಗಿ ನಾವು ಕೇಳ್ಕೊಳ್ತಾ ಇದ್ವಿ. ಆ ಒಂದು ನಮ್ಮ ಮನವಿಯನ್ನು ನಾವು ಅಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಅಂತ. ಅದರ ಬೆನ್ನಲ್ಲೇ ಅಮೆರಿಕದ ವಿದೇಶಾಂಗ ಸಚಿವಾಲಯ ಕೂಡ ಸಚಿವರು ಕೂಡ ಇವತ್ತು ಅಲ್ಲಿ ಆಸಿಫ್ ಮುನೀರ್, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಆತನ ಜೊತೆಯಲ್ಲೂ ಕೂಡ ಮಾತನಾಡಿರ್ತಾರೆ. ಕೇವಲ ಮಾತನಾಡೋದಂಥದ್ದಲ್ಲ, ಒಂದು ಪ್ರಮುಖವಾದಂಥ ಕಂಡೀಷನ್ ಅನ್ನ ಕೂಡ ಇಟ್ಟಿರ್ತಾರೆ. ತ್ವರಿತವಾಗಿ ಈ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡಬೇಕು ಅಂತೇಳಿ. ಈಗ ನಾವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದ ಅವರಿಗೆ ಹಣವನ್ನು ಬಿಡುಗಡೆ ಆಗಿತ್ತಲ್ಲ, ಬಹುತೇಕವಾಗಿ ಬಿಡುಗಡೆ ಆಗೋಕ್ಕಿಂತ ಮುಂಚಿತವಾಗಿಯೇ ಈ ಒಂದು ತಾಕೀತನ್ನು ಕೂಡ ಮಾಡಿದ್ರ ಅದು ಅನ್ನುವಂಥದ್ದು ಗೊತ್ತಿಲ್ಲ. ಈಗ ನಾವೆಲ್ಲ ನಾವು ಗಮನಿಸ್ತಿರೋ ಹಾಗೆ ಭಾರತ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಹಣವನ್ನು ಅವರಿಗೆ ಬಿಡುಗಡೆಯನ್ನ ಮಾಡಲಾಗಿತ್ತು. ಇದು ಒಂದು ಕಡೆಯಿಂದ ಆಗ್ತಾ ಇತ್ತು. ಇನ್ನು ಭಾರತ ಮುಂಚಿತವಾಗಿ ಹೇಳ್ತಾ ಇದ್ದದ್ದೇ ಅಂದ್ರೆ ಒಂದೇ ಮಾತು ನವಿತಾ, ಏನಂದ್ರೆ ನಾವು ಇದನ್ನು ಎಸ್ಕಲೇಟ್ ಮಾಡ್ತಾ ಇಲ್ಲ. ನಮ್ಮ ಮೇಲೆ ಏನು ದಾಳಿ ಆಗುತ್ತೆ, ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ನೇ ತಾರೀಕು ನಡೆದಂಥ ದಾಳಿಯಲ್ಲಿ 26 ಜನ ಅಮಾಯಕರ ಸಾವಾಗ್ತಾರೆ. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ 9 ಪ್ರಮುಖ ಸ್ಥಳಗಳೇನಿದ್ದಾವೆ, ಮರ್ಕಜಾಗಳೇನಿದ್ದಾವೆ, ಅಲ್ಲಿ ಭೀಕರವಾಗಿರ್ತಕ್ಕಂಥ ದಾಳಿಯನ್ನ ಭಾರತ ಮಾಡಿರುತ್ತೆ. ಅತ್ಯಂತ ಮೋಸ್ಟ್ ವಾಂಟೆಡ್ ಉಗ್ರರ ಹತ್ಯೆ ಆಗಿರುತ್ತೆ. ಅವತ್ತು ಆ ಉಗ್ರರನ್ನ ಒಂದು ನರಕಕ್ಕೆ ಅಟ್ಟಿರುತ್ತೆ ಭಾರತ. ಅವ್ರು ಹೇಳುವಾಗೆ ಜನ್ನತ್ಗೆ ಅಲ್ಲ, ಬದಲಿಗೆ ನರಕಕ್ಕೆ ಅಟ್ಟಿರುತ್ತೆ ಭಾರತ ಅಂತ ಒಂದು ಭೀಕರವಾದಂಥ ದಾಳಿಯನ್ನ ಮಾಡಿರುತ್ತೆ. ಅದರಲ್ಲೂ ಕೂಡ ಮಸೂದ್ ಅಜರ್ನ 9 ಜನ ಆತನ ಕುಟುಂಬಸ್ಥರು ಅಲ್ಲಿ ಸಾವನ್ನಪ್ಪಿರ್ತಾರೆ. ಹೀಗಾಗಿ ಸಹಜವಾಗಿ ಭಾರತ ತನ್ನ ಕೆಲಸವನ್ನ ಮಾಡಿರುತ್ತೆ, ತನ್ನ ಮೇಲೆ ಆಗಿದ್ದಂಥ ಒಂದು ದಾಳಿಯ ಪ್ರತಿಕಾರವನ್ನ, ನ್ಯಾಯವನ್ನ ತೀರಿಸುವಂತ ಪ್ರಯತ್ನವನ್ನ ಮಾಡಿರುತ್ತೆ. ಆದ್ರೆ ಪಾಕಿಸ್ತಾನ ಅದಕ್ಕೆ ಸುಮ್ಮನಾಗಿರೋದಿಲ್ಲ. ಪಾಕಿಸ್ತಾನಕ್ಕೆ ಇದನ್ನ ದೊಡ್ಡದು ಮಾಡೋದು ಅಥವಾ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೇಗಾಗಿತ್ತಂದ್ರೆ, ಈ ಕೈಲಾಗದವ ಮೈ ಪರಿಚಿಕೊಂಡ ಅಂತಾರಲ್ಲ, ಹಾಗೆ ತನ್ನ ಕೈಲಾಗದೆ ಇದ್ರೂ ಮೈ ಪರಿಚಿಕೊಳ್ಳುವಂತ ಪ್ರಯತ್ನದಲ್ಲಿ ತನಗೆ ತಾನೇ ಗಾಯವನ್ನ ಮಾಡ್ಕೊಳ್ತಾ ಇತ್ತು ಪಾಕಿಸ್ತಾನ. ಭಾರತದ ಒಂದು ಪಂಜಾಬ್ ಮೇಲೆ ಮಿಸೈಲ್ಗಳನ್ನ ಅಟ್ಯಾಕ್ ಮಾಡಿದಂಥದ್ದಿತ್ತು. ಅದಾದ ಬಳಿಕ ಅದಕ್ಕೆ ಪ್ರತಿಯಾಗಿ ಭಾರತ ತನ್ನ ರೈಟ್ ಟು ಸ್ಟ್ರೈಕ್ ಅಂತ ಏನಿದೆ, ಆ ರೈಟ್ ಟು ಸ್ಟ್ರೈಕ್ ಅನ್ನ ಬಳಸಿಕೊಂಡು ಪಾಕಿಸ್ತಾನದ ಲಾಹೋರ್ ಇರ್ಬೋದು, ಪೇಶಾವರ ಇರ್ಬೋದು, ಆದರೆ ನಗರಗಳಿರ್ಬೋದು, ರಾವಲ್ಪಿಂಡಿ ತನಕ ಕೂಡ ಡ್ರೋನ್ನಲ್ಲಿ ಅಟ್ಯಾಕ್ ಮಾಡುತ್ತೆ. ಡ್ರೋನ್ನ ಬಳಸಿ ಅಟ್ಯಾಕ್ ಮಾಡಿ ಅವರ ಈ ಆಂಟಿ ಮಿಸೈಲ್ ಸಿಸ್ಟಮ್ಸ್ಗಳೇನಿರುತ್ತೆ ಅದನ್ನು ಧ್ವಂಸ ಮಾಡುತ್ತೆ ಭಾರತ. ಅದಾದ ಮೇಲೆ ಆದರೂ ಕೂಡ ಪಾಕಿಸ್ತಾನ ಸುಮ್ಮನಾಗುತ್ತಾ ಇಲ್ಲ. ಮತ್ತೇನು ಮಾಡುತ್ತೆ, ಜಮ್ಮುವಿನಲ್ಲಿ ಅನ್ಪ್ರೆಸಿಡೆಂಟೆಡ್ ಆಗಿ 500 ಡ್ರೋನ್ಗಳನ್ನು ಬಳಸಿ, ಕಾಮಿಕೋ ಡ್ರೋನ್ ಅಂತ ಏನು ಹೇಳ್ತೀವಿ, ಆತ್ಮಹತ್ಯಾ ಡ್ರೋನ್ಗಳು, ಟರ್ಕಿ ನಿರ್ಮಿತವಾಗಿರ್ತಕ್ಕಂಥ ಡ್ರೋನ್ಗಳನ್ನು ಬಳಸಿ ಅಟ್ಯಾಕ್ ಅನ್ನ ಮಾಡಲಾಗುತ್ತೆ. ಭಾರತ ಅದನ್ನು ಅಷ್ಟೇ ಸಕ್ಷಮವಾಗಿ ನಮ್ಮ ಆಂಟಿ ಡ್ರೋನ್ ಸಿಸ್ಟಮ್ಗಳು, ಆಂಟಿ ಮಿಸೈಲ್ ಸಿಸ್ಟಮ್ಗಳು ನಿಷ್ಕ್ರಿಯ ಮಾಡ್ತವೆ. ಒಂದು ರೀತಿಯಿಂದ ಸ್ಟಾರ್ ವಾರ್ಸ್ ತರ ಕಾಣಿಸ್ತಾ ಇರುತ್ತೆ. ಆಗ ಸಹ ನಮಗೆ ಅಷ್ಟು ಭೀಕರ ಅವರು ದಾಳಿಯನ್ನ ಮಾಡಿದ್ರು ಕೂಡ ಅದನ್ನು ನಿಷ್ಕ್ರಿಯ ಮಾಡಿದಂಥ ಭಾರತ ಮತ್ತೊಂದು ಚಾನ್ಸ್ ಅನ್ನ ಕೊಡುತ್ತೆ ಪಾಕಿಸ್ತಾನಕ್ಕೆ. ಈ ಬಾರಿ ಆದರೂ ನೀವು ತಿದ್ದುಕೊಳ್ಳಿ ಅಂತೇಳಿ ಕೆಲವೊಂದಿಷ್ಟು ಸ್ಟ್ರಾಟಜಿಕ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಮಾತ್ರ ಅಟ್ಯಾಕ್ ಮಾಡ್ತೇವೆ ನಮ್ಮ ಡ್ರೋನ್ ಅನ್ನ ಬಳಸಿ. ಪಾಕಿಸ್ತಾನ ಲಾಹೋರ್ ಇರ್ಬೋದು ಅಥವಾ ಅವರ ಇಸ್ಲಾಮಾಬಾದ್ ಇರ್ಬೋದು, ಅಲ್ಲಿರ್ತಕ್ಕಂಥ ಅವರ ಏನು ಡ್ರೋನ್ಸ್ ಇತ್ತು ಅಥವಾ ಇದು ರೆಡಾರ್ಸ್ಗಳಿತ್ತು ಅಥವಾ ಆಂಟಿ ಮಿಸೈಲ್ ಸಿಸ್ಟಮ್ಸ್ಗಳಿತ್ತು, ಅದನ್ನು ಮಾತ್ರ ಒಂದಿಷ್ಟು ಹೊಡೆದು ಹಾಕಿರುತ್ತೆ. ಬದಲಿಗೆ ಅಲ್ಲಿ ಯಾವುದೇ ದೊಡ್ಡ ಮಟ್ಟದ ದಾಳಿಯನ್ನ ಮಾಡೋದಿಲ್ಲ. ಅವಾಗಲಾದ್ರೂ ಪಾಕಿಸ್ತಾನ ಬುದ್ಧಿ ಕಲಿತಾ ಇಲ್ಲ. ಮತ್ತೆ ನೋಡಿ, ನಾವು
ಹಿಂದೆ ಸಂಜೆ ಗಮನಿಸ್ತಾ ಇದ್ವಿ, ಸಂಜೆ 8ರಿಂದ 9 ಗಂಟೆ ಸುಮಾರಿಗೆ ಗುಜರಾತ್ನಿಂದ ಪಂಜಾಬ್ ಇರ್ಬೋದು ಅಥವಾ ರಾಜಸ್ಥಾನ ಇರ್ಬೋದು, ಜಮ್ಮು ಕಾಶ್ಮೀರ ಅಂತಾರಾಷ್ಟ್ರೀಯ ಗಡಿ ಮತ್ತು ಪಾಕಿಸ್ತಾನ ಆಕ್ರಮಿತ ಪ್ರದೇಶದ ಗಡಿ ಪ್ರದೇಶ ಏನಿದೆ ಸಂಪೂರ್ಣವಾಗಿ ಆಕ್ಟಿವೇಟ್ ಮಾಡುತ್ತೆ. ಒಂದು ಕಡೆ ಶೆಲ್ ಅಟ್ಯಾಕ್ಗಳಾಗುತ್ತೆ, ಮಿಸೈಲ್ಸ್ಗಳನ್ನ ಬಳಸಲಾಗುತ್ತೆ, ಇದು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಕೂಡ ಬಳಸುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡುತ್ತೆ, ಅದ ಡ್ರೋನ್ಗಳನ್ನ ಬಳಸುತ್ತೆ. ಇಷ್ಟೆಲ್ಲ ಬಳಸಿ ಯಾವಾಗ